ಹಾಯ್ ಹಲೋ, ನಾವಿಂದು ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ಬನ್ನಿ ಒಂದು ಮಿನಿ ಬ್ಲಾಗ್ ಮಾಡಿದ್ದೀವಿ, ನೋಡ್ಕೊಂಡು ಬರೋಣ. ಅಂತೂ ಇಂತೂ ಕಡ್ಡಿ ಬಿಟ್ಟಿಗೆ ತಂದು ಕೊಟ್ಟರು, ಉದಿನ ಕಡ್ಡಿ ತಂದು ಕೊಟ್ಟರು. ಗಾಡಿ ಪೂಜೆ ಮಾಡಂತ ಹೇಳಿದರು. ನಾನು ರೆಡಿ ಅಂತ ಗಾಡಿ ಪೂಜೆ ಎಲ್ಲ ಮಾಡಿಬಿಟ್ಟೆ. ತೆಂಗಿನಕಾಯಿ ಒಂದು ಕೊಟ್ಟರು, ತೆಂಗಿನಕಾಯಿ ಎಲ್ಲ ಹೊಡೆದೆ. ಇನ್ನೇನು ದಕ್ಷಿಣೆ ಇರ್ತಾರೆ ಅನ್ನೋಷ್ಟರಲ್ಲಿ ದಕ್ಷಿಣೆ ಎಲ್ಲ ಹಾಗೆ ಗಾಡಿ ಹೊಡಿಪ ಅಂದರು. ಹಾಗೆ ಹೋಗ್ತಾ ಗಾಡಿಗೆ ಡೀಸೆಲ್ ಬೇರೆ ಹಾಕಿದ್ದೀವಿ. ಡೀಸೆಲ್ ಹಾಕ್ಕೊಂಡು ಹಾಗೆ ಮುಂದೆ ಸಾಗಿದ್ದೀವಿ. ನೈಟ್ ಜರ್ನಿ ಅಲ್ವಾ, ಸ್ಲೋ ಡ್ರೈವಿಂಗ್ ಮಾಡ್ಕೋತಾ ಆರಾಮದಿಂದ ಹೋದೀವಿ. ಹೊಸಪೇಟೆ ಟೋಲ್ ನಾಕಾದಲ್ಲಿ ಬಂದರೆ ಫುಲ್ ಟ್ರಾಫಿಕ್ ಆಗಿತ್ತು. ಟೋಲ್ ನಾಕ ಎಲ್ಲ ಪಾಸ್ ಮಾಡಿದ್ವಿ. ಹಾಗೆ ಮುಂದೆ ಬಂದಿವಿ. ವಿಜಯನಗರದ ಗುಡ್ಡದ ಕೆಳಗೆ ಇರುವ ರೋಡ್ ಹತ್ರ ಬಂದಿವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಮುಂದೆ ಬಂದು ಒಂದು ಸ್ವಲ್ಪ ಗಾಡಿ ತರಿಬಿದ್ವಿ. ಚಹಾ ಕುಡಿಯೋರ್ದೀವಪ್ಪ, ಗಾಡಿ ತರುವ ಅಂತ ಹೇಳಿದರು. ನಾನು ಚಹಾದ ಕುಡಿಲಿಲ್ಲ, ಚಿಪ್ಸ್ ತೊಗೊಂಡು ತಿಂತಾ ಇದ್ದೆ. ಹಾಗೆ ಚಿತ್ರದುರ್ಗ ಪಾಸ್ ಮಾಡಿ ಕಡೂರು ರೋಡ್ ಹಿಡಿದೆ. ಅಡಿಕೆ ಗಿಡ ಮತ್ತು ತೆಂಗಿನ ತೋಟ ನೋಡ್ಕೊತ ಹಾಗೆ ಮುಂದೆ ಸಾಗಿದ್ವಿ. ಆಟೋಗಳೆಲ್ಲ ಸಾಲಾಗಿ ನಿಂತಿದ್ದು ನೋಡಿದೆ. ಆಟೋ ಚಾಲಕರು ಏನೋ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಮುಂದೆ ಬಂದು ನೋಡಿದ್ರೆ ಗ್ಯಾಸ್ಗೋಸ್ಕರ ನಿಂತಿದ್ರು. ಚಿಕ್ಕಮಂಗ್ಳೂರು ಪಾಸ್ ಮಾಡಿದೆ. ಹಾಗೆ ಮುಂದೆ ಬರ್ತಾ ನಮ್ಮ ಧರ್ಮಸ್ಥಳ ಚಾರ್ಮಾಡಿ ಘಾಟ್ ರೋಡ್ ಹಿಡ್ಕೊಂಡು ಹೊಂಟೆ. ಚಾರ್ಮಾಡಿಲಿ ಫೋಟೋ ತಕ್ಕೊಳ್ಳೋಣ ಅಂತ ಗಾಡಿ ತರಬಿದೆ. ನಾನು ಸ್ವಲ್ಪ ನೋಡಿದೆ, ನನ್ನ ಆಕಾರ ಹೇಗಾಗಿದೆ ನೋಡ್ರಿ. ಡಾರ್ಲಿಂಗ್ದು ಸ್ವಲ್ಪ ವಿಡಿಯೋ ಮಾಡಿದೆ ಮತ್ತು ಘಾಟ್ ಸೆಕ್ಷನ್ ಎಲ್ಲ ವಿಡಿಯೋ ಮಾಡಿದೆ. ಈ ಕಡೆ ನೋಡಿದ್ರೆ ಅಶೋಕ್ ಲ್ಯಾಂಡ್ನಲ್ಲಿ ಪ್ರವಾಸ ಬಂದಿದ್ರು. ಘಾಟ್ ಸೆಕ್ಷನ್ದೆಲ್ಲ ಸ್ವಲ್ಪ ಶೂಟ್ ಮಾಡಿದೆ. ಹಾಗೆ ಡಾರ್ಲಿಂಗ್ದು ಮಾಡಿದೆ. ಡಾರ್ಲಿಂಗೆಲ್ಲ ನಿಂತಿತ್ತು. ನೈಟೆಲ್ಲ ಜರ್ನಿ ಅಲ್ವಾ, ನೋಡಿ ನಮ್ಮ ಡಾರ್ಲಿಂಗ್ ಹೆಂಗೈತಿ. ಹುಲಿ ಉಜ್ರೆಗೆ ಬಂದೆ. ಧರ್ಮಸ್ಥಳ ಮಂಜುನಾಥ ಮಹಾದ್ವಾರ ಕಾಣಿಸಿತ್ತು. ದ್ವಾರ ಬಾಗಿಲ ನೋಡಿ ತುಂಬ ಖುಷಿ ಆಯ್ತಪ್ಪ. ಸ್ನಾನ ಮಾಡೋಕೆ ಅಂತ ನೇತ್ರಾವತಿ ನದಿ ಹತ್ರ ಗಾಡಿ ತರಿಬಿದೆ. ಎಲ್ಲರೂ ಹೋಗಿ ಸ್ನಾನ ಮಾಡಿ ಬಂದೀವಿ. ಗಾಡಿ ಪಾರ್ಕಿಂಗ್ ಮಾಡುವಾಗ ಕಣ್ಣಿಗೆ ಬೀಳೋದು ಮೊದಲಿಗೆ ರಥಗಳೇ. ತುಂಬ ಹಳೆಯ ರಥಗಳು, ಎಲ್ಲಿಂದ ತಂದಿದ್ದಾರೆ ಎಲ್ಲ ಬರೆದಿಟ್ಟಾರೆ ಇದ್ರ ಮ್ಯಾಗ. ಹೋಗಿ ನೋಡ್ರಿ ಒಂದ್ಸಲ. ಅಂತೂ ಇಂತೂ ನಾವು ಧರ್ಮಸ್ಥಳಕ್ಕೆ ಬಂದೀವಿ. ಬಂದು ಮಂಜುನಾಥ ಸ್ವಾಮಿ ಗುಡಿ ಹತ್ರ ಒಂದು ಸ್ವಲ್ಪ ವಿಡಿಯೋದು ಮಾಡ್ಕೊಂಡಿವಿ. ನಮ್ಮ ಮುಖ ಎಲ್ಲ ನೋಡ್ರಿ ಹೆಂಗಾಗೈತೆ ನೈಟ್ ಡ್ರೈವಿಂಗ್ ಮಾಡಿ. ಇಲ್ಲಿ ನೋಡ್ರಪ್ಪ, ಸಿದ್ದರಾಮಯ್ಯನವರ ಫ್ರೀ ಬಸ್ ಸಹವಾಸ. ಮೊದಲು ಊಟ ಮಾಡಿ ಬರೋಣಂತ ರೈಟ್ ಊಟದ ಮನೆ ಕಡೆ ಹೊಂಟಾರ. ಆ ಕಡೆ ನಾನು ಊಟ ಮಾಡೋಕೆ ಹೊಂಟೆ. ಇಲ್ಲಿ ನೋಡ್ರಿ ಎಷ್ಟೊಂದು ಜನ ಪಾಳೆ ಹಚ್ಚಾರ. ಎಲ್ಲ ಭಕ್ತರ ಆಸೆ ಕನಸುಗಳನ್ನು ಈಡೇರಿಸಪ್ಪ ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಹಸಿದವರಿಗೆ ಅನ್ನ ಹಾಕೋ ಧರ್ಮಸ್ಥಳಕ್ಕೆ ನನ್ನ ಕೋಟಿ ಧನ್ಯವಾದಗಳು. ಪ್ರಸಾದದ ಕೋಣೆಯಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಹಸಿದು ಬಂದವರಿಗೆ ಅನ್ನ ಹಾಕೋ ಧರ್ಮಸ್ಥಳ. ಪ್ರಸಾದ ತಿಂದು ಡಾರ್ಲಿಂಗ್ದು ಒಂದೆರಡು ಫೋಟೋ ತೆಗೆದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಹೆಚ್ಚಿನ ವಿಡಿಯೋ ನೋಡಬೇಕಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.